ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋಲಿ ಈ ವರ್ಷ ನಾವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಈ ಸಾರಿ ನಾನು ತಾವರೆ ಹೂನ ಮಾಡಿದ್ದೆ. ಅದನ್ನು ಉಪಯೋಗಿಸ್ಕೊಂಡು ದೇವಿಗೆ ಹೆಂಗೆ ನಾನು ಸ್ಯಾರಿ ಎಲ್ಲ ಉಡಿಸ್ದೆ ಅಂತ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ನಾನು ಮೊದಲಿಗೆ ಪೂಜಾ ರೂಮಲ್ಲಿ ಒಂದು ಟೀಪ ಇಟ್ಕೊಂಡೆ, ಅದ್ರ ಮೇಲೆ ಒಂದು ಮಣೆ ಇಟ್ಕೊಂಡಿದ್ದೀನಿ. ಮಣೆ ಅದರ ಮೇಲೆ ದೇವಿಗೆ ಅಂತಲೇ ಒಂದು ಮಹಾರಾಣಿ ಸೋಫಾ ಮಾಡಿದ್ದೆ ನಾನು, ಅದನ್ನು ಇಡ್ತಾಯಿದ್ದೀನಿ. ಇದನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇದು ಯಾವ ಥರ ಮಾಡೋದು ಅಂತ. ನೀವು ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ತಾವರೆ ಹೂ, ಇದನ್ನೇ ನಾನು ಮಾಡಿರೋದು. ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ತಾವರೆ ಹೂನ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ತಾವರೆ ಹೂ ಇಟ್ಟೆ. ತಾವರೆ ಹೂ ಒಳಗಡೆ ಒಂದು ಸ್ಟೂಲ್ ಇಟ್ಟಿದ್ದೀನಿ, ಯಾಕೆಂದರೆ ಹೈಟ್ ಬರಬೇಕಲ್ಲ ಅದಕ್ಕೋಸ್ಕರ. ಮತ್ತು ನೀವು ಒಂದು 2 ಚಿಕ್ಕ ಚಿಕ್ಕ ಬಿಂದಿಗೆಗಳು ಬೇಕಾದ್ರೆ ತೊಗೋಬೋದು. ನನ್ನ ಹತ್ರ ಒಂದೇ ಬಿಂದಿಗೆ ಇರೋದ್ರಿಂದ ನಾನೊಂದು ಬಾಕ್ಸು ಮತ್ತು ಒಂದು ಬಿಂದಿಗೆ ತೊಗೊಳ್ತಾ ಇದ್ದೀನಿ. ಸೊ ಅದರೊಳಗಡೆ ಎಲ್ಲ ಗೋಧಿ ಹಾಕಿಟ್ಟಿದ್ದೀನಿ. ಗೋಧಿ ಹಾಕ್ಬಿಟ್ಟು ಒಂದು ಪ್ಲೇಟ್ ಇಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಇದು ಕವರ್ ಬರುತ್ತಲ್ವ, ಸ್ಟಿಕ್ಕಿ ಕವರ್, ಅದರಲ್ಲಿ ಕ್ಲೋಸ್ ಮಾಡಿಟ್ಟಿದ್ದೀನಿ. ಸೊ ಏನು ತಟ್ಟೆ ಇಟ್ಟಿದ್ದೆ ಅದರೊಳಗಡೆ ಇದು ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ಕೈಗಳನ್ನ ರೆಡಿ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನು 3 ಫೋಲ್ಡಿಂಗ್ ಮಾಡ್ಕೊಳ್ಳಿ ಲೆಂತಿಯಾಗಿ. ಸೊ ಇದೇ ಥರ ಸೇಮ್ ಇದೇ ಥರ ಮಾಡಿಕೊಂಡು ದೇವಿಗೆ ಇದೇ ರೀತಿ ಯಾವ ಥರ ಸ್ಯಾರಿ ಉಡೋದು ಅಂತ ನಾನು ಆಲ್ರೆಡಿ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಒಂದ್ಸರಿ ಅದನ್ನು ವಾಚ್ ಮಾಡಿ ಪಿನ್ ಮಾಡಿ ಇಟ್ಕೊಳ್ಳಿ. ಈ ದಾರ ನಾನು ಯಾಕೆ ಕಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಕಲಶಕ್ಕೆ ನಾವು ಸುತ್ತುತ್ತೀವಲ್ವ, ಆವಾಗ ಅಲ್ಲ ಕಡ್ಡಿ ಕಟ್ಟಿರ್ತೀವಲ್ವ, ಸೊ ಅದಕ್ಕೆ ಕಟ್ಟೋದಕ್ಕೆ ಅಂತ. ಈಗ ನಾನು ಕಲಶಕ್ಕೆ ಅಂತ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಈಗ ತಾವರೆ ಹೂ ಒಳಗಡೆ ಇಟ್ಟಿದ್ದೀನಿ. ಆಲ್ರೆಡಿ ನಾವು ಬ್ಲೌಸ್ ಪೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಕಲಶಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ಕೈಗಳನ್ನೆಲ್ಲ ಕಟ್ಟಾದಮೇಲೆ ಮುಂದೆ ಏನು ಬಟ್ಟೆ ಇರುತ್ತೆ ಅದನ್ನೆಲ್ಲ ಹಿಂದೆಗಡೆಗೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅಲ್ಲಿ ಪಿನ್ ಹಾಕಿ ಅಷ್ಟೇ. ನಿಮಗೀಗ ಬ್ಲೌಸ್ ಪೀಸ್ ಫುಲ್ಲು ರೆಡಿ ಆಗುತ್ತೆ. ಈಗ ಸ್ಯಾರಿನ ಸೆಟ್ ಮಾಡ್ಕೊಳ್ಳೋಣ. ಈಗ ಸ್ಯಾರಿ ನಮ್ಮ ಫುಲ್ ಲೆಂತ್ ಇರುತ್ತಲ್ಲ, ನಮ್ಗೆ ಅಷ್ಟು ಲೆಂತ್ ಬೇಕಾಗಲ್ಲ. ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಅದನ್ನು ನೆರಿಗೆ ಎಲ್ಲ ಇಟ್ಕೊಳ್ತಾ ಬನ್ನಿ. ಇದನ್ನು ಯಾವ ಥರ ನೆರಿಗೆ ಹಿಡಿಯೋದು ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಲಿಂಕ್ ನಾನು ಕೊಟ್ಟಿರ್ತೀನಿ ಕೆಳಗಡೆ. ಈ ಥರ ಅದಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡು ನೆರಿಗೆ ತಗೊಳ್ಳೋದು. ಈಗ ಪದ್ಮಾಸನದಲ್ಲಿ ಕೂತಿರೋ ವರಮಹಾಲಕ್ಷ್ಮಿ ಹಬ್ಬನ ನಾನು ಕೂರಿಸ್ತಾ ಇರೋದು. ಹಾಗಾಗಿ ಈ ಕೂತಿರೋ ಥರ ಶೇಪ್ ಬೇಕಲ್ವ, ಹಾಗಾಗಿ 2 ಪಿಲ್ಲೋ ಮಾಡಿ ಇಟ್ಕೊಂಡಿದ್ದೆ ನಾನು. ಸೊ ಅದನ್ನೇ ಇಡ್ತಾ ಇದ್ದೀನಿ. ಅದನ್ನು ಅದು ವಿ ಶೇಪಲ್ಲಿ ಬರೋ ಥರ ಇಟ್ಕೊಳ್ಳಿ. ಅದನ್ನು ಇಟ್ಕೊಂಡು ಮುಂದೆಗಡೆ ದಾರ ಕಟ್ತಾ ಇದ್ದೀನಲ್ಲ, ಸೇಮ್ ಅದೇ ಥರ ಕಟ್ಕೊಳ್ಳಿ. ನಿಮಗೆ ಎಷ್ಟು ಅಗಲ ಬೇಕಾಗತ್ತೆ ಅಂತ ನೋಡಿಕೊಂಡು ಅದನ್ನು ಕಟ್ಟಿ ಇಟ್ಕೊಳ್ಳಿ. ಈಗ ನೋಡಿ ನಾನು ಸೀರೆನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದಾಗಿದೆ. ಅದು ದಾರ ಕಟ್ಟಿದ್ದೀನಿ ನೋಡಿ, ಆ ಥರ ಕಟ್ಕೋಬೇಕು. ಯಾಕಂದರೆ ನಾವು ಬಿಂದಿಗೆಗೆ ಕಟ್ಟೋದ್ರಿಂದ ಶೇಪ್ ಚೆನ್ನಾಗಿ ಬರಬೇಕು, ಅದಕ್ಕೋಸ್ಕರ. ಈ ವಿಡಿಯೋಲಿ ಏನು ನೋಡ್ತಾಯಿದ್ರೆ ಸೇಮ್ ಅದೇ ಥರನೇ ಉಡ್ಸ್ಕೊಳ್ಳಿ. ನೀವು 2 ಬಿಂದಿಗೆ ಕಟ್ಟಿರ್ತೀರಲ್ಲ, ಕೆಳಗಡೆ ಬಿಂದಿಗೆ ಕಂಠಕ್ಕೆ ಕಟ್ಕೊಳ್ಳಿ. ಇದನ್ನು ಆವಾಗ ಕರೆಕ್ಟಾಗಿ ಬರುತ್ತೆ.
ನಾವು ಏನಲ್ಲಿ ಸೊಂಟಕ್ಕೆ ಇದು ಕಟ್ಟಿದ್ವಿ, ನೀಟಾಗಿ ಬ್ಯಾಕ್ ಸೈಡ್ ನಾವು ದಾರ ಆಲ್ರೆಡಿ ಕಟ್ಟಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಹಾಕಿ ಟೈಟಾಗಿ ಕಟ್ಕೊಂಬಿಡಿ. ಈಗ ಇದು ಸೆರಗು ಬರುತ್ತಲ್ವ, ಸೊ ನಾನು ಹೇಗೆ ತೋರಿಸ್ದೆ ಬ್ಯಾಕ್ ಸೈಡಿಂದ ಫ್ರಂಟಿಗೆ ತೊಗೊಂಡು ನಾವು ನೀಟಾಗಿ ಅದನ್ನು ಇವಾಗ ನಾವು ಸ್ಯಾರಿ ಉಟ್ಟರೆ ಹೇಗಿರುತ್ತೆ ಆ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಇಲ್ಲಿ ನಾನು 2 ಪಿಲ್ಲೋಸ್ ಇಟ್ಟಿದ್ನಲ್ವ ಕಾಲು ಶೇಪಿಗೆ ಅಂತ, ಅದ್ರ ಕೆಳಗಡೆಗೆ ಸಿಗಿಸ್ಕೊಳ್ಳಿ. ಅದು ನೀಟಾಗಿ ಶೇಪ್ ಕಾಣಿಸೋದಕ್ಕೆ ಅದಕ್ಕೋಸ್ಕರ. ಸೊ ಈ ಕಡೆ ಆಯ್ತಲ್ವ. ಇವಾಗ ಈ ಸೈಡ್ ಏನು ಮಾಡೋದು ಅಂದರೆ, ಈ ಆಲ್ರೆಡಿ ನಾವು ಪಲ್ಲು ಸೈಡ್ ಬಿಟ್ಟಿದ್ವಲ್ವ ಅದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ ಅದನ್ನು ಸುತ್ತಿ ಹಿಂದೆಗಡೆ ಒಂದು ಇಟ್ಬಿಡಿ ಅಷ್ಟೇ. ನಾವು ಒಬ್ಬಳೇ ರೆಡಿ ಮಾಡ್ತಾ ಇರೋದಕ್ಕೆ ಕಾರಣ ಸ್ವಲ್ಪ ಲೇಟ್ ಆಗ್ತಾಯಿತ್ತು, ಹಾಗಾಗಿ ಸ್ಯಾರಿ ಎಲ್ಲ ಉಡ್ಸೋದು ತುಂಬಾ ಲೇಟ್ ಮಾಡ್ತಿದ್ದೆ ನಾನು. ಒಬ್ರು ಹೆಲ್ಪಿಗಿದ್ದರೆ ತುಂಬ ಬೇಗನೂ ಸ್ಯಾರಿ ಉಡಿಸ್ಬೋದು ಮತ್ತು ಬೇಗನೂ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈಗ ಸೊಂಟಕ್ಕೆ ನೀವೇನಾದರೂ ಡಾಬು ಹತ್ರ ಇತ್ತು ಅಂದರೆ ಅದನ್ನು ಕಟ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ದಾರ ಕಟ್ತಾಯಿದ್ದೀನಿ. ಸೊ ಈಗ ಕೆಳಗಡೆ ಎಲ್ಲ ಫ್ರಿಲ್ಸ್ ಬಂದಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಕೂತಿರೋ ಥರ ನೀಟಾಗಿ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾರೆ ನೋಡಿ ಲಕ್ಷ್ಮಿ. ಈಗ ಸ್ಯಾರಿ ಎಲ್ಲ ಉಡಿಸಿ ರೆಡಿ ಆಯಿತು. ಇನ್ನು ನಾವು ಕಲಶಕ್ಕೆಲ್ಲ ರೆಡಿ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡ್ರೆ ದೇವಿ ರೆಡಿ ಆಗ್ತಾರೆ ನೋಡಿ. ಆ ಅಲಂಕಾರ ಎಲ್ಲ ಮುಗಿದಾದ್ಮೇಲೆ ಈ ರೀತಿ ನಾವು ಆಚರಣೆ ಮಾಡಿದ್ವಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.